ಓಕೆ, ಎಲ್ಲ ವೀಕ್ಷಕರು ನಮಸ್ಕಾರ. ಇವತ್ತಿನ ದಿನ ನಾವು 2024-25ನೇ ಸಾಲಿನ KSEAB ಮಂಡಳಿಯವರು ಬಿಡುಗಡೆ ಮಾಡಿರುವಂಥ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತವಾಗಿ ಬಿಡಿಸ್ಕೊಂಡ್ಬರ್ತಿದ್ದೀವಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು 20 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ. ಇವತ್ತು 21ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. 21ನೇ ಪ್ರಶ್ನೆ, ಎ ಬಿಂದು ಏನೈತೆ ಅಂತ 2,-2 ಮತ್ತು ಬಿ ಬಿಂದು -7,4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಿಕ ಬಿಂದು ಪಿ ಆಫ್ ಎಕ್ಸ್, ವೈ ಆದರೆ ಎಕ್ಸ್ ಮತ್ತು ವೈಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಂಗಾರೆ ಅಲ್ಲಿ ತ್ರೈಭಾಜಕ ಬಿಂದು ಏನಾಗ್ಯವು ಅಂತಂದ್ರೆ ಎಕ್ಸ್ ವೈಗಳು. ಇಲ್ಲಿ ಒಂದು ತ್ರೈಭಾಜಕ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ಒಂದು ರೇಖಾಖಂಡ. ಓಕೆ, ಈ ರೇಖಾಖಂಡದ ತ್ರೈಭಾಜಕ ಬಿಂದು ಅಂದ್ರೆ ಒಟ್ಟು ಎಷ್ಟು ಬಿಂದುಗಳದ? ಮೂರು ಭಾಗ ಐತಿ. ತ್ರೈಭಾಜಕ 3 ಭಾಗ ಅದ. ಇದ್ರದ್ದು ಏನೈತಿ? ಎ ಬಿಂದು 2-2 ಐತಿ. ಇದು ಬಿ ಬಿಂದು ಏನೈತಿ? -7, 4 ಅಂತ ಐತಿ. ಈ ತ್ರೈಭಾಜಕ ಬಿಂದು ಅಂತಂದ್ರೆ ಒಂದ್ ವೇಳೆ ಇದು ಎಕ್ಸ್, ವೈ ಆತಂದ್ರೆ ಇದಾತಂದ್ರೆ ಇದ್ರ ರೇಷಿಯೋ ಎಷ್ಟಾಗತ್ತೆ ಹೇಳ್ರಿ? 1. ಇದು 1, ಇದು 1 ಅಂದ್ರೆ ಈ ಬಿಂದು ಆತಂದ್ರೆ 1:, ರೇಷಿಯೋ. ದೇರ್ಫೋರ್ ಏನಾಗುತ್ತೆ? ಎಕ್ಸ್ ವೈ ದ ಅನುಪಾತ 1:2 ಆದಾಗ, ನಾವಿಲ್ಲಿ ಅವ್ರು ಪರ್ಟಿಕ್ಯುಲರ್ ಆಗಿ ಕೇಳಿಲ್ಲ, ತ್ರೈಭಾಜಿಕ ಬಿಂದು ಅಂತ ಕೇಳ್ಯಾರ. ಇದನ್ನ ಕೇಳಿದ್ರೆ ಈ ಬಿಂದು ಬೇರೆ ಬರ್ತೈತಿ, ಇದನ್ನ ಕೇಳಿದಾಗ ಈ ಬಿಂದು ಬೇರೆ ಬರ್ತೈತಿ. ಹಂಗಾರೆ ಇಲ್ಲಿ ನಾವು ಒಂದೊಂದು ಕಂಡು ಹಿಡಿಯೋಣ. ಈ ಎಕ್ಸ್ ವೈದ ಅನುಪಾತ 1 ಮತ್ತು 2 ಆದಾಗ ಅಂತಂದಾಗ ನಿಮ್ಗೆ ಗೊತ್ತೈತಿ, ಭಾಗ ಪ್ರಮಾಣ ಸೂತ್ರ ಗೊತ್ತೈತಿ. ಎಕ್ಸ್ ವೈ ಈಸ್ ಈಕ್ವಲ್ ಟು, ಸೂತ್ರ ಗೊತ್ತೈತಿ ನಮಗೆ ಏನಂತ? m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಗೊತ್ತೈತಿ. ಎಕ್ಸ್ ಭಾಗ ಆಯ್ತು. ಇನ್ನು ವೈ ಭಾಗ m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ. ಹಂಗಾರೆ ಇಲ್ಲಿ ನಮ್ಗೆ ಗೊತ್ತಿರಲಿ ಏನು ಅಂತಂದ್ರೆ, ದಿಸ್ ಈಸ್ x1 y1, ದಿಸ್ ಈಸ್ x2 y2 ಅಂತ ಗೊತ್ತೈತಿ. ಇದರೊಳಗೆ ಬೆಲೆಯಲ್ಲಿ ಆದೇಶ ಮಾಡೋಣ. ಇಟ್ ಈಸ್ m1 m2 ಅಂತ. ಹಾಗಾದ್ರೆ ಇಲ್ಲಿ ನೋಡ್ರಿ, m1 ಅಂತಂದ್ರೆ 1 ಐತಿ, 1 ಇಂಟು x2 ಅಂತಂದ್ರೆ -7 ಐತಿ, ಪ್ಲಸ್ m2 ಅಂದ್ರೆ 2 ಐತಿ, x1 ಅಂತಂದ್ರೆ 2 ಐತಿ, ಡಿವೈಡೆಡ್ ಬೈ 1 ಪ್ಲಸ್ 2, m1 ಅಂದ್ರೆ 1 ಐತಿ, y2 ಅಂತಂದ್ರೆ 4 ಐತಿ, ಪ್ಲಸ್ m2 ಅಂತಂದ್ರೆ 2 ಐತಿ, y1 ಅಂತಂದ್ರೆ -2 ಐತಿ, ಡಿವೈಡೆಡ್ ಬೈ 1 ಪ್ಲಸ್ 2, m1 ಪ್ಲಸ್ m2 ಈಸ್ ಈಕ್ವಲ್ ಟು. ಹಂಗಾರೆ ಇಲ್ಲಿ ನೋಡ್ರಿ ಏನಾಗ್ತೈತಿ? -7 ಪ್ಲಸ್ 4 ಡಿವೈಡೆಡ್ ಬೈ 3, ಮೈನಸ್ ಇಂಟು ಪ್ಲಸ್ ಮೈನಸ್ 2 4, 4 4 ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ 4 ಡಿವೈಡೆಡ್ ಬೈ 3 ಅಂತ ಈಸ್ ಈಕ್ವಲ್ ಟು -7 4 ಹೋದ್ರೆ -3 ಡಿವೈಡೆಡ್ ಬೈ 3, 0 ಡಿವೈಡೆಡ್ ಬೈ 3. ಇಟ್ ಇಂಪ್ಲೈಸ್ ದಟ್ 3 -1, 0. ಇದು ಯಾವಾಗ? ಇಟ್ ಈಸ್ ಎಕ್ಸ್ ವೈ. ಯಾವಾಗ? ಅನುಪಾತ 1:2 ಆದಾಗ. ಓಕೆ, 1:2 ಆದಾಗ. ಇಫ್ ಇನ್ ಕೇಸ್ ಇಲ್ಲೇ ಯಾವುದು ಅಂತ ಕೇಳಿಲ್ಲ, ತ್ರೈಭಾಜಕಿನ ಅನುಪಾತ ಅಂದ್ರೆ m1 ಅನುಪಾತ m2 ಈಸ್ ಈಕ್ವಲ್ ಟು 2:1 ಆದಾಗ ಇಲ್ಲಿ ನಮ್ಗೆ ಗೊತ್ತೈತಿ ಏನು? 2 - 2 -7 4 ಅಂತ. ದಿಸ್ ಈಸ್ x1, ದಿಸ್ ಈಸ್ y1, x2 y2. ಹಂಗಾರೆ ಬೆಲೆ ಹಾಕೋಣ ನಾವು ಇಲ್ಲಿ. ಎಕ್ಸ್ ವೈ ಈಸ್ ಈಕ್ವಲ್ ಟು m1 x2 ಅಂತ ಗೊತ್ತೈತಿ ನಮ್ಗೆ. m1 ಎಷ್ಟೈತ್ರಿ? 2 ಐತಿ. x2 ನಾನು ನೇರವಾಗಿ ಮಾಡ್ತಿದ್ದೀನಿ, -7 ಐತಿ, ಪ್ಲಸ್ m2 x1 ಅಂತ ಐತಿ. m2 ಅಂದ್ರೆ 1 ಐತಿ, x1 ಅಂತಂದ್ರೆ 2 ಐತಿ, ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ 2 ಪ್ಲಸ್ 1, ಇನ್ನು ವಾಯ್ದು m1 ಎಷ್ಟೈತಿ? 2 ಐತಿ, m1 y2 4 ಐತಿ, ಪ್ಲಸ್ m2 ಅಂತಂದ್ರೆ 1 ಐತಿ,
y1 ಅಂದರೆ -2 ಐತಿ ಡಿವೈಡೆಡ್ ಬೈ 2 + 1 ಈಸ್ ಈಕ್ವಲ್ ಟು ನೋಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ 7 14 ಪ್ಲಸ್ 2 1 2 ಡಿವೈಡೆಡ್ ಬೈ 3 ಕಾಮ 4 8 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 14 2 ಹೋದ್ರೆ -12 ಡಿವೈಡೆಡ್ ಬೈ 3 8 2 ಹೋದ್ರೆ 6 ಡಿವೈಡೆಡ್ ಬೈ 3 ಇಟ್ಸ್ ಸಿಂಪ್ಲೈಸ್ ಇಲ್ಲೇ ಕೆಳಗೆ ಮಾಡಬೇಕು ಲೆಂಗ್ತ್ ಆಗ್ತದೆ ಅಂತ ನಾನು ಸೈಡ್ ಹೋಗ್ತಿದ್ದೀನಿ 3 1 3 4 -4 3 1 3 -4 ಮತ್ತು 2 ಇಟ್ ಈಸ್ ಯಾವಾಗಾದಾಗ ಇದು 2:1 ಆದಾಗ ಹಂಗಾರೆ ಅಲ್ಲಿ ನಾನು ಆಗಲೇ ಹೇಳಿದೆ ಇಲ್ಲಿ 3 ಬಿಂದು ಇಟ್ ಈಸ್ ಈ ಬಿಂದು ಏನಾದಾಗ ಅವಾಗಲೇ ಹೇಳಿದೆ -1, 0 ಆಗಿರ್ತೈತಿ ಒಂದು ವೇಳೆ ಇದು XY ಆಗಿತ್ತಂದ್ರೆ -4 2 ಆಗಿರ್ತೈತಿ ಅಂತ ಹಿಂಗೆ ಅವ್ರು ಪರ್ಟಿಕ್ಯುಲರಾಗಿ ಕೇಳಿಲ್ಲ ನಾವು ಎರಡೂ ಹಾಕಿದಾಗ ಕೂಡ ನೀವು ಒಂದು ಬಿಂದು ಕಂಡು ಹಿಡಿದ್ರೂ ಕೂಡ ಅದು ರೈಟ್ ಆನ್ಸರ್ ಅಂತಲೇ ಹೇಳ್ಬೋದು ನಾನು ನಿಮಗೆ ಎರಡೂ ಮಾಡಿ ತೋರಿಸಿದ್ದೀನಿ ನಿಮಗೆ ಕಂಫರ್ಟ್ ಆಗೋಂಗೆ ಅಲ್ಲಿ ಒಂದು ಮಾಡಿದರೆ ಸಾಕಾಗುತ್ತೆ ಅಂತ ಈ ರೀತಿ ಪ್ರಶ್ನೆ ಕೇಳಿದ 22ನೇ ಪ್ರಶ್ನೆಯಲ್ಲಿ ಏನೈತಿ ಅಂತಂದ್ರೆ ಇಲ್ಲಿ ಆಲ್ರೆಡಿ ಒಂದು ಟ್ರಯಾಂಗಲ್ ಕೊಟ್ಟಾರ ಇದರೊಳಗೆ ಏನೈತಿ ಅಂತ ಹೇಳ್ಯಾರಂದ್ರೆ ಕೋಸೆಕ್ ತೀಟಾ ಮತ್ತು ಟ್ಯಾನ್ ತೀಟಾಗಳ ಬೆಲೆಗಳನ್ನು ಕಂಡುಹಿಡ್ರಿ ಅಂತ ಹೇಳ್ಯಾರ ಅಂದ್ರೆ ಇಟ್ ಮೀನ್ಸ್ ಕೋಸೆಕ್ ಸಿ ಆರ್ ಟ್ಯಾನ್ ಸಿ ಅಂತ ಅರ್ಥ ಇಲ್ಲಿ ಮೊದಲು ನಮ್ಗೆ ಏನು ಗೊತ್ತಿಲ್ಲ ಒಂದು ಬಾಹು ಗೊತ್ತೈತಿ ಟ್ಯಾನಿದ ಅಭಿಮುಖ ಬಾಹು ಗೊತ್ತೈತಿ ವಿಕರ್ಣ ಗೊತ್ತೈತಿ ನಮಗೆ ಇದೊಂದು ಬಾಹು ಕಂಡು ಹಿಡ್ಕೊಂಡ್ರೆ ಮಾತ್ರ ಇವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯತೆಗಳದಾವೆ ಮೊದಲು ನಾವೇನು ಕಂಡು ಹಿಡಿಬೇಕಂತಂದ್ರೆ ಇದು ಪಾರ್ಶ್ವಬಾಹು ಅಂತ ಕಂಡು ಹಿಡಿಬೇಕು ಈ ತೀಟಾದ ಕೋನಿಗೆ ಪಾರ್ಶ್ವಬಾಹು ಕಂಡು ಹಿಡಿಯೋಣ ಹಂಗಾರೆ ಇದೊಂದು ಲಂಬ ಕೋನ ಅಂದಾಗ ನನಗೆ ಗೊತ್ತೈತಿ ಏನು ಪೈಥಾಗೋರಸ್ ಥಿಯರಮ್ ನೆನಪಾಗ್ತೈತಿ ದೇರ್ ಫೋರ್ AC² ಈಸ್ ಈಕ್ವಲ್ ಟು AB² ಪ್ಲಸ್ BC² ಅಂತ ಅರ್ಥ ಆಗ್ತೈತಿ ದೇರ್ ಫೋರ್ AC² ಅಂದರೆ 10² ಐತಿ AB ಅಂತಂದ್ರೆ ಆಲ್ರೆಡಿ 6 ಐತಿ ಪ್ಲಸ್ BC ಗೊತ್ತಿಲ್ಲ 100 ಈಸ್ ಈಕ್ವಲ್ ಟು 36 ಪ್ಲಸ್ BC² 100 - 36 ಈಸ್ ಈಕ್ವಲ್ ಟು BC² ದೇರ್ ಫೋರ್ 100 ಒಳಗೆ 36 ಹೋದ್ರೆ 64 BC² ದೇರ್ ಫೋರ್ BC ಈಸ್ ಈಕ್ವಲ್ ಟು √64 ಈಸ್ ಈಕ್ವಲ್ ಟು 8 ದೇರ್ ಫೋರ್ BC ಈಸ್ ಈಕ್ವಲ್ ಟು 8 ಅಂತ ಗೊತ್ತಾದ ಇಟ್ ಈಸ್ 8 ಅಂತ ಈಗ ಬರೀಲಿಕ್ಕೆ ಹೋಗೋಣ ಕೋಸೆಕ್ ತೀಟಾ ಅಂತಂದ್ರೆ ನನಗೆ ಗೊತ್ತೈತಿ ಕೋಸೆಕ್ ಅನ್ನೋದು ಸೈನ್ದ ಇನ್ವರ್ಸ್ ಐತಿ ಸೈನದ್ದು ಏನೈತಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಐತಿ ಇಲ್ಲೇನೈತಿ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಅರ್ಥ ಆಗ್ತೈತಿ ಹಂಗಾರೆ ಇಲ್ಲಿ ಕೋಸೆಕ್ ತೀಟಾ ಈಸ್ ಈಕ್ವಲ್ ಟು ವಿಕರ್ಣ ಡಿವೈಡೆಡ್ ಬೈ ಯಾವುದ್ರಿ ಅಭಿಮುಖ ಬಾಹು ಅಂತ ಅಭಿಮುಖ ಬಾಹು ವಿಕರ್ಣ ಎಷ್ಟೈತಿ 10 ಐತಿ ಡಿವೈಡೆಡ್ ಬೈ ಅಭಿಮುಖ ಬಾಹು 6 ಐತಿ ಹೌದಲ್ಲ ದಿಸ್ ಈಸ್ ಕೋಸೆಕ್ ತೀಟಾದ ವ್ಯಾಲ್ಯೂ ಆಯ್ತು ಇನ್ನು ಟ್ಯಾನ್ ತೀಟಾದ ವ್ಯಾಲ್ಯೂ ಏನಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಭಿಮುಖ ಬಾಹು 6 ಐತಿ ಡಿವೈಡೆಡ್ ಬೈ ಪಾರ್ಶ್ವಬಾಹು 8 ಐತಿ ಇದನ್ನು ಸಂಕ್ಷಿಪ್ತ ತರ್ಬೋದು ಅಥವಾ ಬಿಡ್ಬೋದು ಇಷ್ಟೇ ಬರೆದ್ರೂ ಕೂಡ ಏನೇ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗ್ತೈತಿ ನೀವಿಲ್ಲ ಇನ್ನೂ ಸಂಕ್ಷಿಪ್ತ ಮಾಡ್ತೀನಿ ಅಂದ್ರೆ ಅದನ್ನೇನು ಮಾಡ್ಬೋದು ಸಂಕ್ಷಿಪ್ತ ಮಾಡ್ಬೋದು ಈಜಿ ಒಂದು ಅಥವಾ ಪ್ರಶ್ನೆ ಐತಿ ಏನೈತಿ ಅಥವಾ ಪ್ರಶ್ನೆ ತ್ರಿಭುಜ ABCಯಲ್ಲಿ ಕೋನ್ B ಈಸ್ ಈಕ್ವಲ್ ಟು 90 ಆದರೆ 2 sin cos A ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಇಲ್ಲಿ ಕೂಡ ಅಷ್ಟೇ ನನಗೆ ವಿಕರ್ಣ ಗೊತ್ತಿಲ್ಲ ವಿಕರ್ಣ ಕಂಡು ಹಿಡಿದ ಮೇಲೆ ನನಗಿನ್ನು ಸಾಧಿಸ್ಲಿಕ್ಕೆ ಬರ್ತದೆ ನಾನಿಲ್ಲಿ ವಿಕರ್ಣನ ಕಂಡು ಹಿಡಿತೀನಿ ಏನು ಅಂತಂದ್ರೆ AC² ಈಸ್ ಈಕ್ವಲ್ ಟು AB² ಪ್ಲಸ್ BC² ಅಂತ ಓಕೆ ಹಂಗಾರೆ AC² ಈಸ್ ಈಕ್ವಲ್ ಟು 1² ಪ್ಲಸ್ 1² AC² ಈಸ್ ಈಕ್ವಲ್ ಟು 1 ವರ್ಗ 1 1 ವರ್ಗ 1 2 ದೇರ್ ಫೋರ್ AC ಈಸ್ ಈಕ್ವಲ್ ಟು √2 ದಿಸ್ ಈಸ್ √2 ಹಂಗಾರೆ ಇಲ್ಲಿ ನಮಗೆ ಮೊದಲು ಗೊತ್ತೈತಿ ಇಲ್ಲಿ ಏನು ಇದನ್ನು ಬರ್ಕೊಂಡು ಬಿಡ್ತೀನಿ ಇಲ್ಲೇ ಐತೆ ನೋಡ್ರಿ 2 sin A cos A ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ ದೇರ್ ಫೋರ್ LHS ಈಸ್ ಈಕ್ವಲ್ ಟು 2 sin A ಓಕೆ ಇಂಟು ಕಾಸ್ A ಅಂತ ಐತಿ ಈಸ್ ಈಕ್ವಲ್ ಟು 2 sin A ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಆಗುತ್ತೆ ದೇರ್ ಫೋರ್ 1/√2 ಅಭಿಮುಖ ಬಾಹು ಇದು ಈ ಕೋನಕ್ಕೆ
ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ 1/2 ಇಂಟು ಕಾಸ್ ಎ ಅಂತಂದ್ರೆ ಏನಾಗುತ್ತೆ, ಕಾಸ್ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಇದಕ್ಕೆ ಪಾರ್ಶ್ವಬಾಹು ಇದಾಗ್ತೈತಿ, ವಿಕರ್ಣ ಇದಾಗ್ತೈತಿ. ದೇರ್ ಫೋರ್ 1/√2 ಅಂತ ಈಸ್ ಈಕ್ವಲ್ ಟು 2 ಇಂಟು 1/√2 ಇಂಟು √2 ರೂಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಈಸ್ ಈಕ್ವಲ್ ಟು 2 ದಿಸ್ ಈಸ್ 1 ಈಸ್ ಈಕ್ವಲ್ ಟು RHS ಅಂತ ನೋಡಲಿ ಒಂದೆಂದು ಸಾಧಿಸಿ ಅಂತ ಹೇಳ್ಯಾರ. ಇಷ್ಟು ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ಇದ್ರ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು, ಇದ್ರ ಬೆಲೆಯನ್ನು ಆದೇಶ ಮಾಡಬೇಕು ಅಂದ್ರೆ ಇಲ್ಲಿ ಅರ್ಥ ಆಗ್ತೈತಿ ಅಂತ. ಓಕೆ, 23ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. ಇಲ್ಲಿ ನೋಡ್ರಿ, ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 20ರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಒಟ್ಟು 20 ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಪೂರ್ಣವಾಗಿರುವ ಸಂಭವನೀಯತೆ ಕಂಡುಹಿಡ್ರಿ ಅಂತ ಹೇಳ್ಯಾರ. ದೇರ್ ಫೋರ್ ಹಂಗಾರೆ ಇಲ್ಲಿ ಏನಾತ್ರಿ, N(S) ಈಸ್ ಈಕ್ವಲ್ ಟು 20 ಅಂತ ಅರ್ಥ ಆಯ್ತು. ಓಕೆ, ಇನ್ನು ಹಂಗಾರೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆ ಅದು ಪೂರ್ಣವರ್ಗವಾಗಿರುವ ಅಂದರೆ 1 ರಿಂದ 20ರವರೆಗಿನರುವ ಅಂದ್ರೆ ಘಟನೆ ಏನಾಗಿರ್ತೈತಿ, ಇದಕ್ಕೆ ಘಟನೆಯ ಪಟ್ಟಿ ಬರಿತೀನಿ ನಾನು. ಏನು ಬರಿತೀನಿ, ಪೂರ್ಣವರ್ಗ 1 ರಿಂದ 20 ಪೂರ್ಣವರ್ಗ ಅಂದರೆ ಯಾವ್ದು ರೀ, 1. ಓಕೆ, ನೆಕ್ಸ್ಟ್ 4 ಆಮೇಲೆ 9 16 ಅಂತ. ಓಕೆ, ಹಂಗಾರೆ ದೇರ್ ಫೋರ್ N(E) ಎಷ್ಟಾಯಿತು, 1 2 3 4 ಆಯ್ತು. ನಮಗೆ ಸೂತ್ರ ಗೊತ್ತೈತಿ ಏನಂತ, P(E) ಈಸ್ ಈಕ್ವಲ್ ಟು N(E) ಡಿವೈಡೆಡ್ ಬೈ N(S) ಅಂತ ಈಸ್ ಈಕ್ವಲ್ ಟು N(E) 4 N(S) ಈಸ್ 20 ಈಸ್ ಈಕ್ವಲ್ ಟು 4 1 4 5 1/5. ಇಟ್ ಈಸ್ ದ ರೈಟ್ ಆನ್ಸರ್. ಏನಿದು ವರ್ಗವಾಗಿರುವ ಸಂಭವನೀಯತೆ, ಅದು ಪೂರ್ಣ ವರ್ಗವಾಗಿರುವ ಸಂಭವನೀಯತೆ 5ನೇ 1 ಆಗಿರ್ತೈತಿ ಅಂತ. ಓಕೆ, ಇಲ್ಲಿ 24ನೇ ಪ್ರಶ್ನೆ ಏನೈತಿ ಅಂತಂದ್ರೆ, ಚಿತ್ರದಲ್ಲಿ AB ಈಸ್ ಈಕ್ವಲ್ ಟು AC, AB ಈಸ್ ಈಕ್ವಲ್ ಟು AC ಐತಂತ, ಆದರೆ BQ ಈಸ್ ಈಕ್ವಲ್ ಟು QC ಅಂತ ಸಾಧಿಸಿ, BQ ಈಸ್ ಈಕ್ವಲ್ ಟು QC ಎಂದು ಸಾಧಿಸಿ ಅಂತ ಐತಿ. ಹಂಗಾರೆ ಇಲ್ಲಿ ಕೊಟ್ಟಂಥದ್ದು ಏನೈತಲ್ಲ, AB ಈಸ್ ಈಕ್ವಲ್ ಟು AC ಅಂತ ಕೊಟ್ಟಾರ. ಓಕೆ, ಹಂಗಾರೆ AB ಅಂದ್ರೆ ಏನು ಹೇಳ್ರಿ, AB ಅಂದ್ರೆ ಏನು, AP ಪ್ಲಸ್ BP ಅಂತ ಅರ್ಥ. AP ಪ್ಲಸ್ BP ಅಂತ, AP ಪ್ಲಸ್ BP ಅಂತ ಅರ್ಥ. ಈಸ್ ಈಕ್ವಲ್ ಟು AC ಅಂದ್ರೆ ಏನು ಹೇಳ್ರಿ, AR ಪ್ಲಸ್ CR ಅಂತ. AR ಪ್ಲಸ್ CR ಹೇಳಿದ್ರೆ 2 ಸೇರಿ ಆಗ್ತೈತಿ. ಹಂಗಾರೆ ದೇರ್ ಫೋರ್ AP ಪ್ಲಸ್ BP ಅಂದ್ರೆ ಏನು ಹೇಳ್ರಿ, BP ಈಸ್ ಈಕ್ವಲ್ ಟು BQ ಐತಲ್ಲ, ನಾನು ಇದನ್ನು BP ಈಸ್ ಈಕ್ವಲ್ ಟು BQ ಅಂದಾಗ ಏನಾಗ್ತೈತೆ ಹೇಳ್ರಿ, BQ ಅಂತನ ಬರಿತೀನಿ. BP ಈಸ್ ಈಕ್ವಲ್ ಟು BQ ಅದಲ್ಲ, ಇದಕ್ಕಿದು ಸಮ ಬರುತ್ತೆ. ಯಾಕಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ. ಪ್ರಮೇಯ 10.2 ಅಂತ ಐತಿ. ಈಸ್ ಈಕ್ವಲ್ ಟು ಇಲ್ಲಿ ಕೂಡ ಅಷ್ಟೇ AR ಪ್ಲಸ್ CR ಇದಕ್ಕೆ ಇದು ಸಮ ಇರುತ್ತೆ. ದೇರ್ ಫೋರ್ ಇಲ್ಲೇನು ಬರ್ತೀನಿ ನಾನು, CQ ಅಥವಾ QC ಅಂತ ಬರಿತೀನಿ ನಾನು. QC ಅಂತ, QC ಕೊಟ್ಟಾರಲ್ಲ. ಓಕೆ, ದೇರ್ ಫೋರ್ ಇಲ್ಲಿ ಏನಾಗ್ತೈತಿ, ಇಲ್ಲ ಆದರೆ AP ಈಸ್ ಈಕ್ವಲ್ ಟು AR ಆಗ್ತೈತಿ. AP ಈಸ್ ಈಕ್ವಲ್ ಟು AR. ಯಾಕಂದ್ರೆ ಇದು ಬಾಹ್ಯ ಬಿಂದು ಆತಂದ್ರೆ ಇವೆರಡಕ್ಕೂ ಬಾಹ್ಯ ಬಿಂದುವಿನ ವೃತ್ತ ಕೆಳದ ಸ್ಪರ್ಶಕಗಳು ಇವೆರಡು ಸಮ ಇರುತ್ತೆ ಅಂದಾಗ ದೇರ್ ಫೋರ್ ಏನಾಗಿರ್ತೈತಿ ಹೇಳ್ರಿ, BQ ಈಸ್ ಈಕ್ವಲ್ ಟು QC ಆಗಿರ್ತೈತಿ ಅಂತ. ದೇರ್ ಫೋರ್ ಎಂದು ಸಾಧಿಸಿ. BQ ಈಸ್ ಈಕ್ವಲ್ ಟು QCನೂ ಕೂಡ ಸಮನಾಗಿರುತ್ತೆ ಅಂದರೆ ವೃತ್ತಕ್ಕೆ ಸಂಬಂಧಿಸಿದಂಥ ಪ್ರಮೇಯದ ಮೇಲೆ ಈ ಲೆಕ್ಕಿದೆ, ಇದನ್ನು ಸುಲಭವಾಗಿ ಬಿಡಿಸ್ಬೋದು ಅಂತ. ಓಕೆ ಸ್ನೇಹಿತರೆ, ಹಂಗಾರೆ ಮುಂದಿನ ಕೆಲವೊಂದಿಷ್ಟು 3 ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.